ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ತುಂಬ 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 ಲಾಂಗ್ ಆದಮೇಲೆ ಬಂದಿದೆ ಅಲ್ವಾ? ಹೌದು. ಆಹಾ. ಸೊ ಸೊ ಇವತ್ತು ಯಾಕೆ ಬಂದಿರೋದು ಅಂತ ಹೇಳಿದರೆ, ತುಂಬ ಟೈಮ್ ಆದಮೇಲೆ ಓಕೆ ನಾವು ವಿಡಿಯೋ ಮಾಡಬೇಕು ಅಂತ ಹೇಳಿ ಮನಸ್ಸಾಯಿತು. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ, ಏನು ಮಾಡ್ತಿದ್ದೀವಿ? ನಿನ್ನೆ ನಾವು ಅದು ಕ್ಲೋದಿಂಗ್ ಹಾಲ್. ಸೊ ಜಯನಗರದ್ದು ಕ್ಲೋದಿಂಗ್ ಹಾಲ್ ಅಂದರೆ ಏನೆಲ್ಲ ಮಾಡಿದ್ದೀವಿ, ಅಲ್ಲಿ ಏನೆಲ್ಲ ಶಾಪ್ ಮಾಡಿದ್ದೀವಿ, ಏನೆಲ್ಲ ಸಿಕ್ಕಿದೆ ಅಂತ ಹೇಳಿ ನೋಡೋಣ. ಓಕೆ, ಫಸ್ಟ್ ಓಕೆ ಯುವರ್ ಕಾಲ್. ಸೊ ವಿಲ್ ಟೇಕ್ ಸಮಥಿಂಗ್. ಓಕೆ, ಇದು ನೋಡೋಣ. ಇದು ಬ್ಯಾಗಾ? ಓಕೆ, ಈ ಬ್ಯಾಗ್ ನೋಡಿ ಇಷ್ಟು ಕೂಲ್ ಆಗಿದೆ. ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ 350 rupees. ಆ್ಯಂಡ್ ದಿಸ್ ಇಸ್ ಲೈಕ್ ಸೋ ಕ್ಯೂಟ್. ಇದು ಇವಳು ತಗೊಂಡು ಬಾರ್ಗಿನ್ ಮಾಡಿ 320 ಲೈಕ್ ಲಿಟ್ರಲಿ 30 rupees ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಅವ್ರ ಅಮ್ಮನಿಗೋಸ್ಕರ ಈ ಬ್ಯಾಗ್ ತಗೊಂಡಿದ್ದಾರೆ. ಸೊ ದ್ಯಾಟ್ ಶಿ ಕ್ಯಾನ್ ಗೋ ಟು ವರ್ಕ್ ಎಲ್ಲ ಹೋಗುವಾಗ ಶಿ ಕ್ಯಾನ್ ಕ್ಯಾರಿ ಅಂತ. ಸೊ ಇಲ್ಲಿ ಇಲ್ಲಿ ಮತ್ತೆ ವಾಪಸ್ 3 ಕಂಪಾರ್ಟ್ಮೆಂಟ್ಸ್. ಓ ಮೈ ಗಾಡ್, ದಿಸ್ ಇಸ್ ಸೋ ಬೇಗ್. ಆ್ಯಂಡ್ ದೆನ್ ಲ್ಯಾಪ್ಟಾಪು ಇಡ್ಬೋದು, ಆ ಥರ ಇದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಇದರದ್ದೆಲ್ಲ ಹಾಗೆ ಇಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆಷ್ಟು ಇಟ್ ಕೇಮ್ ಅರೌಂಡು 750 ಅಂತ ಹೇಳಿ 650 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ? ವಾವ್, ನೈಸ್. ಆಮೇಲೆ ಆ್ಯಕ್ಚುಲಿ ನಾನು ಕೂಡ ಒಂದು ಪರ್ಸ್ ತೊಗೊಂಡೆ. ಇದೇ ತಗೊಂಡ ಸೇಮ್ ಶಾಪಲ್ಲಿ ಒಂದು ನೋಡಿದೆ ನಾನು. ಬಟ್ ಅದೇನಿತ್ತು ಅಂತ ಹೇಳಿದ್ರೆ, ಲೈಕ್ ನನಗೆ ಜಸ್ಟ್ 50 rupees ಕಡಿಮೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ತಗೊಂಡಿಲ್ಲ. ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಿಲ್ಲ ಫಸ್ಟ್ ಥಿಂಗ್. ಅದು ಲೈಕ್ ನನಗದು ಇಷ್ಟ ಆಯಿತು. ಪಿಂಕ್ ಇತ್ತು, ಅದು ಇಷ್ಟ ಆಯಿತು ಅಂತ ಹೇಳಿ ತಗೊಳ್ಳೋಣ ಅಂತ ಹೇಳಿದರೆ 550 ಇದ್ದದನ್ನು 450 ಕೊಡಿ, 450 ಕೊಡಿ. ಅವ್ರು ಕೊಡೋಕ್ಕೆ ರೆಡಿ ಇರಲಿಲ್ಲ. ಸೊ ದೆನ್ ಐ ವಾಸ್ ಲೈಕ್ ಫೈನಲಿ ಐ ರಿಜೆಕ್ಟೆಡ್. ದೆನ್ ಐ ಗಾಟ್ ಸೇಮ್ ಕೈಂಡ್ ಆಫ್ ಅ ಬ್ಯಾಗ್, ಲೈಕ್ ಇಟ್ಸ್ ಲೈಕ್ ಜೋಳಿಗೆ ಥರ. ಓಕೆ, ಫುಲ್ ಕೂಲ್ ಆಗಿದೆ ಇದು. ಇಫ್ ಯು ಸಿ, ಈ ಥರ ಕೂಲ್ ಆಗಿದೆ. ಇದರಲ್ಲಿ ಲ್ಯಾಪ್ಟಾಪ್ ಇಡ್ಬೋದು, ಎಲ್ಲನೂ ಇಡ್ಬೋದು. ಬಟ್ ಇದು 3rd ಶಾಪ್ ಅಂತ ಅನ್ಸುತ್ತೆ. 2nd ಶಾಪಲ್ಲಿ ನೋಡಿದ್ವಿ, ಅಲ್ಲಿ 750 ಹೇಳಿದ್ರು. ಬಟ್ ದ ಫಸ್ಟ್ ಶಾಪ್ ಆ್ಯಂಡ್ 2nd ಶಾಪ್ ಸೇಮ್ ಕ್ವಾಲಿಟಿ ಇತ್ತು. ಸೊ ಐ ಡಿಂಟ್ ಫೀಲ್ ಲೈಕ್ ಗಿವಿಂಗ್ ಮನಿ. ದಿಸ್ ಇಸ್ ದ 3rd ಶಾಪ್. ಇಲ್ಲಿ ಅದು ಹೇಗಿತ್ತು ಅಂತ ಹೇಳಿದರೆ, ಇದು ಮೆಟೀರಿಯಲ್ ಇದೊಂಥರ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಮಾತ್ರ ಕಲರ್ 3 ಕಲರ್ ತೋರಿಸಿದ್ರು, ಬ್ಲ್ಯಾಕ್, ಬ್ರೌನ್ ಆ್ಯಂಡ್ ಗ್ರೀನ್. ಇದು ಒಂಥರ ಈ ಗ್ರೀನ್ ಇದೆಲ್ಲ ಆಲಿವ್ ಗ್ರೀನ್ ಥರ. ಸೊ ಅದು ಫಸ್ಟ್ ನಮಗೆ ಇದನ್ನೇ ನೋಡಿ ಲೈಕ್ ಮಾಡಿದ್ವಿ, ಬಟ್ ವಿ ವಾಂಟೆಡ್ ಅದರ್ ಕಲರ್ ವಿ ವಾಂಟೆಡ್ ಟು ಚೆಕ್. ಸೊ ವಿ ಚೆಕ್ಡ್ ಆ್ಯಂಡ್ ದೆನ್ ವೆನ್ ಐ ಲೈಕ್ ಅಲ್ಲೊಂದು ಮಿರರ್ ಇತ್ತಲ್ಲಿ ನೋಡಿದ್ರೆ ಇದೇ ತುಂಬ ಚೆನ್ನಾಗಿ ಕಾಣ್ತದೆ. ಸೊ ಅದಕ್ಕೋಸ್ಕರ ದಿಸ್ ಓನ್ಲಿ ವಿ ಬಾಟ್. ಬಟ್ ದಿಸ್ ಇಸ್ ಬಿಟ್ ಕಾಸ್ಟ್ಲಿ ಆ್ಯಂಡ್ ಕ್ವಾಲಿಟಿ ಈಸ್ ಸೋ ಗುಡ್ ದ್ಯಾಟ್ ಯು ಡೋಂಟ್ ಫೀಲ್ ಲೈಕ್ ಟು ಮಚ್ ಬಾರ್ಗೇನ್ ಆಲ್ಸೋ. ಸೊ ನಾನು ಇದು 1200 ಸಮಥಿಂಗ್ ಇದ್ದಿದ್ದು ನನಗೆ 800ಗೆ ಸಿಗ್ತಾಯಿತ್ತು. ಸೊ 800 rupees ಬ್ಯಾಗ್. ದಿಸ್ ಇಸ್ ಸೋ ಕೂಲ್. ಆಫೀಸ್ಗೆ ಹಾಕೊಂಡು ಹೋಗ್ಬೋದು, ಆಫೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಾಟ್ ವಿಲ್ ಶೋ? ದಿಸ್ ಒನ್. ಓಕೆ, ನೆಕ್ಸ್ಟ್ 500 rupeesಗೆ 3. 500ಗೆ 3. ಒಂದಕ್ಕೆ 200 250 200 ಅಂತ ಅನ್ಸುತ್ತೆ. ಸೊ ಇದು 3. ಇದೊಂಥರ ಸ್ವೆಟರಿಶ್ ಟೈಪ್. ಇದೊಂದು ನೆಕ್ಸ್ಟ್ ದ್ಯಾಟ್. ಇದು ಅವಳು ತಗೊಂಡ್ಲು, ಇದು ನಾನು ತಗೊಂಡೆ. ಇದು ನೆಕ್ಸ್ಟ್ ಈ ಥರ ಓವರ್ ಸೈಜ್ಡ್ ಜಾಕೆಟ್. ಆ್ಯಕ್ಚುಲಿ ಇದು ಸೇಮ್ ಕಲರ್ ಕಾಣ್ತಾ ಇದೆ, ಬಟ್ ಇಟ್ ಇಸ್ ಡಿಫ್ರೆಂಟ್. ಇಲ್ಲ, ಇದು ನೇವಿ ಗ್ರೀನ್, ಇದು ಗ್ರೀನ್. ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಅದು ಗ್ರೀನ್. ಸೊ ದಿಸ್ ಈಸ್ ಆಲ್ಸೋ ಕ್ಯೂಟ್. ಈ ಸತಿ ಇಬ್ರು ಆಲ್ಮೋಸ್ಟ್ ಲೈಕ್ ವೆನ್ ವಿ ವೆರ್ ಯಂಗ್ ಅಲ್ವಾ. ಸೊ ಅಪ್ಪ ಅಮ್ಮ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಸೇಮ್ ಟೈಪ್ ಆಫ್ ಮಿಡಿ ಆರ್ ಏನಾದರೂ ಡ್ರೆಸ್, ಚಪ್ಪಲಿ ಏನಾದರೂ ಅದು ಸೇಮ್ ಇರ್ತಿತ್ತು, ಬಟ್ ಕಲರ್ ಬೇರೆ ನಮಗೆ. ಓಕೆ, ಐ ರಿಮೆಂಬರ್. ಐ ಡೋಂಟ್ ಹ್ಯಾವ್ ಪಿಕ್ಚರ್ಸ್ ಆಫ್ ದೋಸ್, ಬಟ್ ಸ್ಟಿಲ್ ಲೈಕ್ ಆಲ್ಮೋಸ್ಟ್ ಸೇಮ್ ಥರ ಇರುತ್ತೆ. ಬಟ್ ಅವಳಿಗೆ ಬೇರೆ ಕಲರ್, ಇವಳಿಗೆ ಲೈಕ್ ಐ ರಿಮೆಂಬರ್ ದ್ಯಾಟ್ ನನಗೆ ಸ್ಕೈ ಬ್ಲೂ ಇತ್ತು, ನಿನಗೆ ಗ್ರೀನ್ ಅಂತ ಅನ್ಸುತ್ತೆ. ಗ್ರೀನ್ ಆ ಥರ ನಮ್ಮದು ಯಾವಾಗಲೂ ಬೈ ಮಾಡ್ತಾ ಇದ್ರು. ಸೊ ಲೈಕ್ ದ ಸೇಮ್ ಥಿಂಗ್, ಆಲ್ಮೋಸ್ಟ್ 3 or 4 ಪೇರ್ ವಿ ಹ್ಯಾವ್ ಟೇಕನ್. ಆಮೇಲೆ ಇನ್ನೊಂದು ಕಡೆಯಿಂದ ಇವಳು ಈ ಥರದ್ದು ತಗೊಂಡಿದ್ದಾಳೆ. ಮತ್ತೆ ಇನ್ನೊಂದು ಇದು ಕ್ಯೂಟ್ ಆಗಿದೆ, ನಂಗೆ ಇಷ್ಟ ಆಯ್ತು ಇದು. ಇದೊಂದು
ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇರಲಿಲ್ಲ ದಟ್ ಐ ಶುಡ್ ಶಾಪ್ ಅಂತ, ಬಟ್ ಅವಳು ಬಂದ್ಯಾಳೆ ಅಂತ ಹೇಳಿ ನನಗೂ ತುಂಬ ದಿನ ಆಗಿತ್ತು. ಐ ಹ್ಯಾಡ್ ನಾಟ್ ಶಾಪ್ ಲೈಕ್ ಇನ್ ಕುಲ್ಕೆ, ಜಯನಗರಕ್ಕೆ ಹೋಗಿ ಶಾಪಿಂಗ್ ಮಾಡೋದು ಅಂತ ಹೇಳಿದರೆ ದಟ್ ಈಸ್ ಲೈಕ್ ಸಮಥಿಂಗ್ ಎಲ್ಸ್. ಓಕೆ, ಅಲ್ಲಿ ಮನಿ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ. ಅದಕ್ಕೆ ಐ ಆಲ್ವೇಸ್ ಲೈಕ್ ಟು ಹ್ಯಾವ್ ಮೋರ್ ಮನಿ. ಆಕ್ಚುಲಿ ಈ ಟಾಪ್ ತಗೊಳ್ಳಿಕ್ಕೆ ಒಂದು ಕಾರಣ ಇದೆ, ಯಾಕಂತ ಹೇಳಿದ್ರೆ ಸ್ಕರ್ಟ್ ಯಾ, ಸ್ಕರ್ಟ್ ಇಸ್ ದ ಮೇನ್ ರೀಸನ್ ದಟ್ ಶಿ ಟುಕ್. ತೋರಿಸ್ತೀವಿ. ಅವಳು ಸ್ವಲ್ಪ ಫ್ರಿಲ್ ಥರ ತೊಗೊಂಡಿದ್ದಾಳೆ, ನಾನು ಬಾಡಿಕಾನ್ ಥರ ತೊಗೊಂಡಿದ್ದೀನಿ. ಚೆನ್ನಾಗಿದೆ ತುಂಬ. ಈ ಥರ ಫುಲ್ ಬೋತ್ ಟು ಸೇಮ್ ಕಲರ್ ಒಂದೇ. ಇದು ಎಷ್ಟು, ಇದನ್ನು 300ಗೆ ನನಗೆ ಎಷ್ಟಕ್ಕೆ ಕೊಟ್ಟರು? 500. ಹಾಂ, 300ಗೆ 2, ಬಟ್ 500ಗೆ 2, ಸಾರಿ 300ಗೆ 1 ಪರ್ ಪೀಸ್. ನಾನು ಕಡಿಮೆ ಮಾಡಲ್ವಾ ಅಂತ ಕೇಳಿದರೆ ಓಕೆ 500 ಕೊಡಿ 2 ಕ್ಕೆ ಅಂತ ಹೇಳಿದರು. ಅದಾದಮೇಲೆ ನೆಕ್ಸ್ಟ್ ತೊಗೊಂಡಿರೋದು, ಆ್ಯಕ್ಚುಲಿ ಇಲ್ಲೆಲ್ಲ ಮಾತಾಡಿದ್ದೀವಿ, ಬಾರ್ಗೇನ್ ಮಾಡಿದ್ದೀವಿ. ಇದೊಂದು ಕಡೆ ತೊಗೊಂಡಲ್ಲಿ ಬಾರ್ಗೇನ್ ಮಾಡಿಲ್ಲ. ಇದು ಸೇಮ್, ಆಲ್ಮೋಸ್ಟ್ ಸೇಮ್. ನಂದು ಪರ್ಪಲ್, ಮೈನ್ ಪಿಂಕ್, ರೆಡ್, ಮರೂನ್ ಥರ. ಮರೂನಿಶ್. ಇದು ಕಂಪ್ಲೀಟ್ ಆಗಿ ನೋಡಬೇಕು ಅಂದರೆ ಇಲ್ಲಿದೆ ನೋಡಿ ಈ ಥರ ಲೈಕ್ ಆಲ್ಮೋಸ್ಟ್ ಸೇಮ್. ಸೊ ಇದು ಓವರ್ ಸೈಜ್ದೇ ಬರುತ್ತೆ. ಓವರ್ ಸೈಜ್ ಬಂದ್ಬಿಟ್ಟು ಫ್ರೀ ಸೈಜ್ ಬಂದ್ಬಿಟ್ಟು ಇಲ್ಲಿ ನಾಡ ಬಂದದ್ದು ಹೀಗೆ ಕಟ್ ಮಾಡುವಂಥದ್ದು. ಸೊ ಅದೊಂದಾಯಿತು. ನೆಕ್ಸ್ಟ್ ಎಂತಿದ್ದೇವೆ? ಇದು ಓಕೆ, ವೇರ್ ಇಸ್ ದ್ಯಾಟ್? ಇದು ನನಗೆ ಜೀಜಾಜಿ ತೆಗೆದು ಕೊಟ್ಟಾರೆ. ಕಾಣ್ತಾ ಇಲ್ಲ, ಸ್ವಲ್ಪ ಹಿಂದೆ ಬರಬೇಕು ನಾನು. ಹಾಂ, ಎಸ್, ಸೇಮ್ ಲೈಕ್ ನಾ ಹೇಳ್ದೆ ಅಲ್ವಾ, ಎಲ್ಲನೂ ಒಂದೇ ಥರ. ಕಲರ್ ಡಿಫ್ರೆಂಟ್ ಅಷ್ಟೇ. ಕಲರ್ ಡಿಸೈನ್ ಡಿಫ್ರೆಂಟ್. ಇಲ್ಲ, ಡಿಸೈನು ಸೇಮ್, ಕಲರ್ ಸೇಮು, ಡಿಸೈನು ಸೇಮು. ಸೊ ತುಂಬ ದಿನ ಆಗಿತ್ತು ನಾವಿಬ್ರು ಒಟ್ಟಿಗೆ ಶಾಪ್ ಮಾಡಿ. ಲೈಕ್ ವಿ ಡಿಂಟ್ ಗೆಟ್ ಟೈಮ್ ಟು ಗೋ ಎನಿವೇರ್. ಈಗ ನಾನು ಮಂಗಳೂರಿಗೆ ಹೋದ್ರೂ ಲೈಕ್ 1 day 2 day ಅಂತ ಹೇಳಿ ಹೋಗೋದು. ಲಾಸ್ಟ್ ಇಯರ್ ಅಂತ ಫುಲ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು ಬ್ಯುಸಿ ಆಗಿಬಿಟ್ಟೆ. ಸೊ ಹಸ್ಬೆಂಡ್ ಒಟ್ಟಿಗೆ ಹಾಗೆ ಹೇಗೆ ಅಂತ. ಮತ್ತು ಇದು ಅವ್ರಿಗೇನೋ ನನಗೆ ವೈಟ್ ಕುರ್ತಿ ತೊಗೊಳ್ಬೇಕು ಅಂತ ಹೇಳಿದ್ದು. ಸೊ ಹಾಗಾಗಿ ಇದೊಂದು ವೈಟ್ ಕುರ್ತಿ. ಇದು ಸಿಂಪಲ್, ಇದ್ರಲ್ಲಿ ಏನೂ ಇಲ್ಲ, ಬಟ್ ಚಿಕನ್ ಕಾರಿ ಥರನೇ ಆಲ್ಮೋಸ್ಟ್. ಬಟ್ ತುಂಬ ಲೈಕ್ ಇದು ನನಗೆ ಇಷ್ಟ ಆಯ್ತು. ಇದು ಆ್ಯಕ್ಚುಲಿ ಹಿ ಲುಕ್ಡ್ ಅಟ್ ಇಟ್ ಆ್ಯಂಡ್ ಇನ್ಸ್ಟೆಂಟ್ಲಿ ಹಿ ವಾಸ್ ಲೈಕ್ ಇದು ಅವಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಇದು ಬೇಕು, ತೆಗಿತೀನಿ ಅಂತ ಹೇಳಿಬಿಟ್ಟು ಇದು ಮತ್ತೆ ಇದು ನನ್ನ ಹಸ್ಬೆಂಡ್ ತೆಗೆದುಕೊಟ್ರು, ಮತ್ತು ಅವಳಿಗೆ ಅದು ತೆಗೆದುಕೊಟ್ರು. ನೆಕ್ಸ್ಟ್ ಇದರಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್ ವಾಟ್ ಆಲ್ ಐ ಗಾಟ್ ಅಂತ. ದಿಸ್ ಇಸ್ ಐ ಗಾಟ್ ಫ್ರಮ್ ವೇರ್? ಅದೇ ಅಲ್ಲೇ ಸ್ಟ್ರೀಟ್ ಶಾಪಿಂಗ್ ಇದೆ. ಜಯನಗರ ಅಂದರೆ ಗೊತ್ತಲ್ಲ, ಸ್ಟ್ರೀಟ್ ಶಾಪಿಂಗ್ ಅಲ್ಲೆಲ್ಲ ಶಾಪಿಂಗ್ ಇದೆ. ಸೊ ಇದು ಎರಡು ಫಾರ್ ಮೈ ಬ್ರದರ್. ಹಾಂ, ಇದು ದಿಸ್ ಇಸ್ ಫಾರ್ ಮೈ ಬ್ರದರ್ ಆ್ಯಂಡ್ ದಿಸ್ ಇಸ್ ಫಾರ್ ಮೈ ಹಸ್ಬೆಂಡ್. ಸೊ ಇದು ಅಂದರೆ ಅವರಿಗೆ ಕಾಟನ್ ಬೇಕಿತ್ತು ಅಂತ ಹೇಳಿದ್ದು, ಟ್ರ್ಯಾಕ್ ಪ್ಯಾಂಟ್ಸ್, ಪಾಲಿಸ್ಟರ್ ಹಾಕಬಾರ್ದು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೇವೆ. ಆಮೇಲೆ ಇನ್ನೂ ಬೆಸ್ಟ್ ಪಾರ್ಟ್ ಈಗ ಬರ್ತಾ ಇದೆ, ವೇಟ್ ಮಾಡಿ. ಅದಾದ್ಮೇಲೆ ಏನು ತೆಗ್ದೇವೆ ಅಂತ ಹೇಳಿದರೆ ಇದೊಂದು ಬ್ಲ್ಯಾಕ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್. ತುಂಬಾ ಚೆನ್ನಾಗಿ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಯೂಶ್ವಲಿ ಈ ಥರದ್ದೆಲ್ಲ ನಾನು ಲೈಕ್ ಐ ಥಿಂಕ್ ಮಿಂತ್ರಾ ಆರ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಹಾಕೊಳ್ಳೋದನ್ನು ನೋಡಿ. ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ದಿಸ್ ಇಸ್ ಸೋ ಗುಡ್. ಸಿ, ಇಟ್ ಇಸ್ ಸೋ ಥಿಕ್, ಲೈಕ್ ನಮ್ಮದು ಆಫೀಸಿಗೆಲ್ಲ ಪ್ಯಾಂಟ್ ಹಾಕುವಂಥದ್ದೇ ಇದು. ಫುಲ್ ಫಾರ್ಮಲ್ ಆಗಿದೆ ಆ್ಯಂಡ್ ಹೈ ವೇಸ್ಟೆಡ್ ಆಲ್ಸೋ. ಆ್ಯಂಡ್ ಸೈಜ್ 26 ಆ ಥರ. ಅವಳೀಗ ತಿನ್ನಾಕಿದ್ದಾಳೆ, ನಿಮ್ಗೆ ಗೊತ್ತಲ್ವಾ. ಸೊ ಹಾಗಾಗಿ ದೆನ್ ಅಗೇನ್ ಮೈ ಹಸ್ಬೆಂಡ್ ಟುಕ್ ಒನ್ ಟೀ-ಶರ್ಟ್, ಈ ಥರ ಪಿಂಕಿಶ್ ಟೀ-ಶರ್ಟ್. ಸೊ ಇದನ್ನು ಚೆನ್ನಾಗಿದೆ, ಕೂಲ್ ಆಗಿದೆ. ಅದಾದಮೇಲೆ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ ನಂದು ಈ ಮಂತಲ್ಲಿ ನನ್ನ ಬರ್ಡೇ ಬರುತ್ತೆ. ಸೊ ಅದಕ್ಕೆ ಐ ವಾಂಟೆಡ್ ಒನ್ ನೈಸ್ ಡ್ರೆಸ್. ಸೊ ವಿ ಸರ್ಚ್ ಲೈಕ್ ಎನಿಥಿಂಗ್. ಅದಕ್ಕೋಸ್ಕರನೇ ಹೋಗಿದ್ದಾರೆ ಆ್ಯಕ್ಚುಲಿ, ಬರ್ಡೇ ಡ್ರೆಸ್ ಬೇಕು ಅಂತ. ಬಟ್ ಎಲ್ಲ ಕಡೆ ಹೋದ್ರು ನಿನ್ನ ಸೈಜ್ ಇಲ್ಲ, ಸ್ಟಾರ್ಟಿಂಗ್ ಸೈಜ್ ಎಲ್ಲಿ ಬರುತ್ತೆ ಅಂತೇಳಿ ಅಂತ. ಬಟ್ ರಿಯಲಿ ಐ ಫೆಲ್ಟ್ ಲೈಕ್ ವಾಟ್ ಯು ನೋ, ಲೈಕ್ ನಾನು ಮದುವೆಗೆ ನನಗೆ ನೈಟ್ ಶಿಫ್ಟ್ ಮಾಡಿ ಸಡನ್ ಆಗಿ ಡೇ ಶಿಫ್ಟಿಗೆ ಇತ್ತು, ಡೇ ಶಿಫ್ಟೇ ಇತ್ತು ಆ ಟೈಮಲ್ಲಿ. ಬಟ್ ನನಗೆ ಆದರೂ ಇಂಟ್ರೆಸ್ಟ್ ಇಲ್ಲ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಅಲ್ಲಿ ಯು ವುಡಂಟ್ ಹ್ಯಾವ್ ಸೀನ್ ಮಿ ಡಾನ್ಸ್, ಲೈಕ್ ಅಲ್ಲೊಂದು ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇಲ್ಲ ಅಂತ ಹೇಳಿದ್ರೆ ಐ ಶುಡ್ ಹ್ಯಾವ್ ಗಿವನ್, ಬಿಕಾಸ್ ಬೀಯಿಂಗ್ ಅ ಡಾನ್ಸರ್ ನಾನು ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದಿದೆ ಇಲ್ಲ. ಬಟ್ ನಾನು ಈಗಲೂ ಅನ್ಕೋತೀನಿ ಯಾಕೆ ಹಾಗೆ ಮಾಡಿಲ್ಲ, ಆರ್ನಮೆಂಟ್ಸ್ ಆಗಲಿ ಅದಾಗಲಿ ಇದಾಗಲಿ, ನಾನು ಯಾಕೆ ಹಾಗೆ ಇದಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನೈಟ್ ಶಿಫ್ಟ್ ಮಾಡಿದರೆ ಇದೇ ಥರ ಇರ್ತಾನೆ ಮನುಷ್ಯ ಆ್ಯಕ್ಚುಲಿ. ಸೊ ಈಗ ಓಕೆ ಸರಿ ಫೈನ್, ಅದೆಲ್ಲ ಮತ್ತೆ ನೆಕ್ಸ್ಟ್ ಪಾರ್ಟ್. ಈಗ ಏನಂತ ಹೇಳಿದರೆ ಸರ್, ಈಗ ಸ್ವಲ್ಪ ನನಗೆ ತಂಗಿನೂ ಬಂದಿದ್ಲಲ್ಲ, ಮೈ ಹಸ್ಬೆಂಡ್ ಈಸ್ ಲಿಟ್ರಲಿ ಪುಷಿಂಗ್ ಮೀ, ನಿನ್ನ ತಂಗಿ ಬಂದಾಳೆ, ಯು ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ. ಸೊ ಫೈನಲಿ ಐ ವಾಂಟೆಡ್ ಒನ್ ನೈಸ್ ಡ್ರೆಸ್
ಫಾರ್ ಮೈ ಬರ್ಡೇ. ಸೊ ಫೈನಲಿ ಐ ಗಾಟ್ ಇಟ್. ಆಮೇಲೆ ಏನ್ ಮಾಡ್ದೆ ಗೊತ್ತಾ, ನಾನು ಕೂಡ ಅಲ್ಲಿನೇ ತಗೊಂಡೆ ಸೇಮು. ಸೊ ಆಕ್ಚುಲಿ ಫಸ್ಟ್ ಐ ಸಾ ಇಟ್ ಇನ್ ಗ್ರೀನ್ ಕಲರ್. ಹಾ ಹೌದು, ಅದು ಅಷ್ಟು ಇದಿರ್ಲಿಲ್ಲ. ಇದು ಲೈಕ್ ವೆರಿ ಗುಡ್ ಪಿಂಕ್. ನನಗೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ನನಗೆ ಪಿಂಕ್. ಸೊ ಇನ್ನೊಂದು ಐ ಥಿಂಕ್ ಬೇಜ್ ಕಲರ್ ಅಲ್ಲಿ ಇತ್ತು, ಚೆನ್ನಾಗಿತ್ತು ಅದು ಕೂಡ. ಬಟ್ ಐ ವಾಂಟೆಡ್ ಲಿಟಲ್ ಅಲ್ಲ, ನೀನ್ ಮಾತ್ರ ಒಂಥರ ಲೈಕ್ ಏನದು ಗ್ರೇಯಿಶ್ ಕಲರ್, ಪರ್ಪಲಿಶ್ ಗ್ರೇ ತರ ಇತ್ತು, ಅದು ಚೆನ್ನಾಗಿತ್ತು. ಬಟ್ ಅದ್ರಲ್ಲಿ ಅವಳು ಡಲ್ ಕಾಣ್ತಿದ್ದು. ಸೊ ಇದು ಆಲ್ಮೋಸ್ಟ್ 1250 ಹೇಳಿದ್ರು. ಓಕೆ, 1250 ಬಾರ್ಗೇನ್ ಮಾಡಿ 950 ಬಂತು. ಸೊ ನಾನೇನ್ ಹೇಳಿದೆ, ನಾನು ಎರಡು ನಾನು ತಗೋತೀನಿ, ನನಗೆ ಕಡಿಮೆ ಬೇಕು. ನಾನು ಆಕ್ಚುಲಿ 800ಗೆ ಏನ್ ಮಾಡಿದ್ದು, ಇನ್ನೂ ಸ್ವಲ್ಪ ಆರ್ಗ್ಯೂ ಮಾಡಿದ್ರೆ ಕೊಡ್ತಾ ಇದ್ರು. ಬಟ್ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಮೈ ಹಸ್ಬೆಂಡ್ ವಾಸ್ ಆಲ್ಸೋ ಕಾಲಿಂಗ್ ಮೀ ಇನ್ ಅನ್ ಅದರ್ ಶಾಪ್. ಹಿ ವಾಸ್ ಡೂಯಿಂಗ್ ದಿಸ್ ಸಮ್ ಶಾಪಿಂಗ್. ಸೊ ಅದಕ್ಕೋಸ್ಕರನೇ ನನ್ನ ಹತ್ರ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ನಾನು ಬಂದಿರೋದು. ಇಲ್ಲ ಅಂತ ಹೇಳಿ ಆದರೆ ನಾನು ಇದಕ್ಕೆ 950 ಅಷ್ಟು ಕೊಡುವಂಥದ್ದಲ್ಲ. ಬಟ್ ನೋ ಇಟ್ ಈಸ್ ಬ್ಯೂಟಿಫುಲ್. ಸೊ ಯು ಕ್ಯಾನ್ ಗಿವ್ 950 ಈಗ. ಬಟ್ 800ಗೆ ಏನು ಮಾಡಿದ್ದೆ, 800 ಸಿಗುತ್ತಾ ಅಂತ. ಮೆಟೀರಿಯಲ್ ಇಸ್ ಟೂ ಗುಡ್ ಆ್ಯಂಡ್ ದಿಸ್ ವರ್ಕ್ ಆಲ್ಸೋ ಇಟ್ ಇಸ್ ಟೂ ನೈಸ್. ಆ್ಯಂಡ್ ವಿ ಹ್ಯಾವ್ ಟೇಕನ್ ಹಿಸ್ ಕಾರ್ಡ್. ಸೊ ವಿಲ್ ಗಿವ್ ಯು ದಟ್ also, so you can go and check that shop number. Actually, I like the neck part. Yeah, actually and it has a padded. ಪ್ಯಾಡ್ಸ್ ಆಲ್ಸೋ ಇಸ್ ಲೈಕ್ ಇಲ್ಲಿ ಪ್ಯಾಡೆಡ್ ಇದೆ. ಸೊ ನಾನು ಹಾಕ್ಕೊಂಡು ಟ್ರೈ ಮಾಡಿದೆ. ಆ್ಯಕ್ಚುಲಿ ಐ ಕುಡಂಟ್ ವೇಟ್ ಎನಿಮೋರ್. ಸೊ ಐ ಟ್ರೈಡ್. ಮೈ ಸಿಸ್ಟರ್ ವಾಸ್ ಲೈಕ್, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅವಳಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಐ ಗೆಸ್, ಸ್ಟಾರ್ಟಿಂಗ್ ಆಫ್ ಲಾಸ್ಟ್ ಇಯರ್ ಜಾನ್ವರಿ ಫೆಬ್ರವರಿ ಆ ಥರ ಈ ಥರನೇ ಡ್ರೆಸ್ ಟ್ರಯಲ್ ಮಾಡ್ತಾ ಇರುವಾಗ ಅವಳಿಗೆ ರ್ಯಾಷಸ್ ಎಲ್ಲ ಆಗಿ, ಸ್ಕಿನ್ ಅಲರ್ಜಿ ಎಲ್ಲ ಆಗಿ, ಅದು ಮತ್ತೆ ನೋಡಿದ್ರೆ ಆ ಟೈಮಲ್ಲಿ ತುಂಬ ಸ್ಪ್ರೆಡ್ ಆಗಿತ್ತಂತೆ ಆ ಥರದೊಂದು ಇಶ್ಯೂ ಎಲ್ರಿಗೂ. ಸೊ ಅದಕ್ಕೆ ಅವಳಿಗೆ ಭಯ. ಬಟ್ ನಾನು ಇದನ್ನು ನೋಡ್ಬಿಟ್ಟು ನನಗೆ ಐ ಕುಡಂಟ್ ವೇಟ್ ಎನಿಮೋರ್. ಸೊ ಇಟ್ ವಾಸ್ ಸೋ ಪ್ರಿಟಿ. ಆ್ಯಂಡ್ ದ ಬ್ಯಾಕ್, ಓ ಮೈ ಗಾಡ್, ಬ್ಯಾಕ್ ಇಸ್ ಸೋ ನೈಸ್, ಸೋ ಡ್ಯಾಮ್ ಪ್ರಿಟಿ. ನಾನು ಹಾಕಿರೋ ವಿಡಿಯೋನ ನಿಮ್ಗೆ ಇಲ್ಲಿ ಹಾಕ್ತೀನಿ, ಇದರಲ್ಲಿ ಈ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ. you guys must watch it, and it is so beautiful, so elegant, and it is so beautiful. ಆಯ್ತಾ, ಐ ಗೆಸ್ ಅಷ್ಟೇ ಮಾಡಿದ್ವಿ. ಎಲ್ಲನೂ ಆಯಿತು, ನಾನೇನು ಮಿಸ್ ಮಾಡಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಲೈಕ್ 2 o'clock ಹೊರಟು 3ಗೆ ಹೋಗೋಣ ಅಂತ. ಬಟ್ ಹೊರಡ್ತಾ ಇಟ್ ಬಿಕಮ್ ಆಲ್ಮೋಸ್ಟ್ 3:30, 3:45. ಸೊ ವೆನ್ ವಿ ರೀಚ್ ದೇರ್ 4 o'clock only, 4:15 something like that. But that was a good decision, ಬಿಕಾಸ್ ನನಗೆ ಭಯ, ತುಂಬ ಈವ್ನಿಂಗ್ ಹೋದ್ರೂ ಅಲ್ಲಿ ಮಳೆ ಬರುತ್ತೆ ಅಂತ. ತುಂಬ ಬೇಗ ಹೋದರೆ, ಓ ಮೈ ಗಾಡ್, ಸಮ್ಮರ್ ಇಸ್ ಟೂ ಕ್ರೇಜಿ ಹಿಯರ್. ಸೊ ಅದಕ್ಕೋಸ್ಕರ ಸಮ್ಮರ್ಗೆ ಬೇಡ ಅಂತ ಹೇಳಿ ನಾನು ಅವಾಯ್ಡ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಈವ್ನಿಂಗ್ ಅಂತ. ಸೊ ಸಂಭವ ಆ ಟೈಮಿಗೆ ಆಯಿತು. ದಟ್ ವಾಸ್ ಗುಡ್ ಓನ್ಲಿ. ವಿ ಗಾಟ್ ಸೊ ಮೆನಿ ಥಿಂಗ್ಸ್. ಯು ಮಿಸ್ಡ್ ಯುವರ್ ಇಯರಿಂಗ್ಸ್, ದಟ್ 153 pair. ಸೊ ಯು ಗೆಟ್ ದಟ್. ಗೆಟ್ ವೇಟ್ ಮಿ. ಸೊ ದಿಸ್ ಇಸ್ ದ ಲಾಸ್ಟ್ ಥಿಂಗ್ ದಟ್ ವಿ ಗಾಟ್ ಫ್ರಮ್ ದೇರ್. ಸೊ ಇದು 150ಗೆ 3 pairs ಆಫ್ ಇಯರಿಂಗ್ಸ್. ಸೊ ಅವಳು ಎಲ್ಲನೂ ವೆಸ್ಟರ್ನ್ ತೊಗೊಂಡಿದ್ದಾಳೆ, ನಾನು ತೊಗೊಂಡಿಲ್ಲ ಇದನ್ನು. ಲೈಕ್ ಲಾಸ್ಟಿಗೆ ನಾನು ಮಳೆ ಬರುತ್ತೇನೋ ಲಾಸ್ಟ್ ಮಿನಿಟ್ ಮಳೆ ಆದರೆ ಹೇಗಿರುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ನಾನು ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಇದು ಭಯ ಪಡ್ತಾ ಇದ್ದೆ. ಬಟ್ ಸ್ಟಿಲ್ ವಿ ಟುಕ್ ದಿಸ್. ಲೈಕ್ ಆಟೋ ಬಂದು ನಿಂತಿತ್ತು ಆಲ್ಮೋಸ್ಟ್. ಆಕ್ಚುಲಿ ಇದರಲ್ಲಿ ಎರಡಿದೆ. ಆಕ್ಚುಲಿ ಇದನ್ನು ಹಾಗೇನೆ ಮಾಡ್ಬೋದು. ಇದರಲ್ಲೂ ಕೂಡ ನೋಡಿ, ರಿಮೂವ್ ಮಾಡಿದ್ರೆ ಈ ಥರ ಫ್ಲಾರ್ ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ. ಸೊ 2 in 1 ಥರನೇ ಅನಿಸುತ್ತೆ. ಗತೆ ಇಲ್ಲ, 2 in 1 ಆಲ್ರೆಡಿ ಹಾಕಿದ್ದಾರೆ. ಇದೆಲ್ಲ ಇದೆ, ಬಟ್ ದಿಸ್ ಇಸ್ ಸೋ ಪ್ರಿಟಿ. ಸೊ ಐ ಗೆಸ್ ದಿಸ್ ಇಸ್ ಇಟ್. ಓಕೆ, ನೆಕ್ಸ್ಟ್ ಟೈಮ್ ಸಿಗೋಣ. ಮೋರ್ ಆಫ್ ಒನ್ ವೀಡಿಯೋ ಮಾಡೋಣ ಅಂತ ಹೇಳಿ ನನಗೂ ಆಸೆನೆ. ನಾನು ತುಂಬ ಮಾತಾಡಿದಾಗೆಲ್ಲ ನಾನು ಈ ವಿಡಿಯೋಕ್ಕೆ ಬರೋದೇ ಇಲ್ಲ. ಒಂದು ಮಾಡಿಬಿಟ್ಟು ಮತ್ತೆ ಎಷ್ಟೋ ಟೈಮ್ ಆದಮೇಲೆ, ಲೈಕ್ ಲಿಟ್ರಲಿ ಐ ರಿಮೆಂಬರ್ ಲಾಸ್ಟ್ ಡಾನ್ಸ್ ವೀಡಿಯೋ ಹಾಕಿ ಆದಮೇಲೆ ನಾವು ವೀಡಿಯೋನೇ ಮಾಡಿಲ್ಲ ಅಂತ ಹೇಳಿ ಅಲ್ಲಿನೂ ಜಾಸ್ತಿ ಮಾತಾಡಿದ್ದೀನಿ. ಲೈಫ್ ಹ್ಯಾಪನ್ಸ್, ವಿ ಮಸ್ಟ್ ಮೂವ್ ಆನ್. So many things, so many people, so many situations. We try our level best to keep it up, guys, going forward. So dance ಕವರ್ಗೆ ಅಂತ ಹೇಳಿ ಮಾಡಿದಂಥ ಚಾನಲ್ ಅಲ್ಲ, ವಿ ಆ್ಯಕ್ಚುಲಿ ಮೆನ್ಷನ್ಡ್ ದಟ್ ಟ್ರಾವೆಲ್ ಬ್ಲಾಗ್ ಅದಿದೆಲ್ಲ ಅಂತ, ಸೊ ಲೈಫ್ ಸ್ಟೈಲ್ ಅಂತ. ಸೊ ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಕಂಟಿನ್ಯೂ ಮಾಡ್ತೀವಿ, ಹೋಪ್ಫುಲಿ, ಫಿಂಗರ್ಸ್ ಕ್ರಾಸ್ಡ್.
Fingers crossed. But Say you all guys the best, promise. guys. And yeah, but you guys promise that you guys will follow and you guys will help us grow and you guys will support us and you guys will give love to us. Only and only love. Love. ನನ್ನ ಹಾರ್ಟ್ ಸರಿ ಇಲ್ವಾ ಹೇಳೋಕ್ಕಾಗಲ್ಲ. ಐ ಓನ್ಲಿ ಆ್ಯಂಡ್ ಓನ್ಲಿ ಲವ್ ಟು ಅಸ್. ಓಕೆ, ಲವ್ ಕೊಡಬೇಕು. ಹೇಟ್ ನೋ ಹೇಟ್ ಯಾವಾಗಲೂ ಕೂಡ. ಓಕೆ, ಸರಿ ಹಾಗಾದರೆ ಬಾಯ್. ಲವ್ ಯು ಆಲ್. Bye bye.